ಕೂಡ GDS ಜಾಬಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರಾ, ಆದರೆ ಅದರಲ್ಲಿ ಬರುವಂಥ ಸ್ಯಾಲ್ರಿ ನಮ್ಮ ಜೀವನಕ್ಕೆ ಸಾಕಾಗುತ್ತಾ? ಈಗ ಕಮ್ಮಿಂಗ್ ಡೇಸಲ್ಲಿ ಎಲ್ಲನೂ ಕೂಡ ಕಾಸ್ಟ್ಲಿ ಆಗ್ತಾ ಇದೆ. ಸೊ ಬರುವಂತಹ ಸ್ಯಾಲ್ರಿನಲ್ಲಿ ನಾವು ಜೀವನ ಮಾಡ್ಬೋದಾ? ಎಷ್ಟು ಬರ್ಬೋದು? ಒಂದು ವಿಡಿಯೋದಲ್ಲಿ 12,000 ಅಂತ ಹೇಳ್ತಾರೆ, ಒಂದು ವಿಡಿಯೋದಲ್ಲಿ 15,000, ಒಂದು ವಿಡಿಯೋದಲ್ಲಿ 20,000, ಹೀಗೆಲ್ಲನೂ ಕೂಡ ಹೇಳ್ತಾರೆ. ಸೊ ಕನ್ಫ್ಯೂಷನ್ ಇರುತ್ತೆ, ಎಷ್ಟು ಬರುತ್ತೆ ಏನು ಅಂತೆಲ್ಲ. ಸೊ ಸ್ಯಾಲ್ರಿ ಎಷ್ಟು ಬರುತ್ತೆ ಅನ್ನೋದಕ್ಕೆ ನಿಮಗೆ ಖಂಡಿತ ಇವತ್ತು ಕ್ಲಾರಿಟಿ ಸಿಗುತ್ತೆ. ಯಾಕೆ ಅಂತ ಅಂದರೆ, ನಾನು ಈ ವಿಡಿಯೋದಲ್ಲಿ ಸ್ಯಾಲ್ರಿ ಸ್ಲಿಪ್ಪು BPM ಕೆಲಸ ಮಾಡ್ತಾ ಇರೋವಂಥವರಿಗೆ ಬಂದಿರೋಂಥ ಸ್ಯಾಲ್ರಿ ಸ್ಲಿಪ್ಪನ್ನ ತೋರಿಸ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನೇನೆಲ್ಲ ಅಲೋವೆನ್ಸಸ್ ಬರುತ್ತೆ, ಎಷ್ಟು ಬೇಸಿಕ್ ಎಷ್ಟಿರುತ್ತೆ ಅಂತ ಎಲ್ಲನೂ ಕೂಡ. ಸೊ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಈ ಒಂದು ಸ್ಯಾಲ್ರಿ ಸ್ಲಿಪ್ಪಿಂದ ನೀವು ಖಂಡಿತ ಡಿಸೈಡ್ ಮಾಡ್ಕೊತೀರಾ ನೀವು ಈ ಒಂದು ಜಾಬಿಗೆ ಅಪ್ಲಿಕೇಶನ್ ಹಾಕಬೇಕಾ ಬೇಡವಾ ಅಂತ. ನೀವು ತಲೆ ಕೆಡಿಸ್ಕೊಳ್ಬೇಡಿ, ತುಂಬಾ ಒಳ್ಳೆ ಸ್ಯಾಲ್ರಿನೇ, ಅಂದರೆ 4 ಅವರ್ ಕೆಲಸ ಮಾಡೋದಕ್ಕೆ ಒಳ್ಳೆ ಸ್ಯಾಲ್ರಿನೇ ಬರುತ್ತೆ. ಸೊ ಎಷ್ಟು ಸ್ಯಾಲ್ರಿ ಬರುತ್ತೆ, ಏನೇನೆಲ್ಲ ಅಲೋವೆನ್ಸಸ್ ಸಿಗುತ್ತೆ ಅನ್ನೋದನ್ನು ನಾನು ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು ಇಲ್ಲಿ ನೋಡ್ಬೋದು, ಡಿಸಿಗ್ನೇಷನ್ ಬಂದುಬಿಟ್ಟು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ, ಅಂದರೆ BPM ಕೆಲಸ ಮಾಡ್ತಿರೋ ಅಂಥವ್ರು. ಸೊ ಅವರಿಗೆ ಎಷ್ಟು ಸ್ಯಾಲ್ರಿ ಬರ್ತಾಯಿದೆ ಅಂತ ನಾನು ತೋರಿಸ್ತೀನಿ. ಮೊದಲನೇದು ನಾನು ಹೇಳಿದ್ನಲ್ಲ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಇವರಿಗೆ ಮಂತ್ಲಿ ಫಿಕ್ಸೆಡ್ ಸ್ಯಾಲ್ರಿ ಬರೋದಿಲ್ಲ. TRCA ಅಂತಂದರೆ ಟೈಮ್ ರಿಲೇಟೆಡ್ ಕಂಟಿನ್ಯೂಟಿ ಅಲೋಯನ್ಸ್ ಅಂತ ಕೊಡ್ತಾರೆ ವರ್ಕ್ ಮೇಲೆ ಅಂತ ಹೇಳಿದ್ದೆ. ಅದು 12,000 ಇರುತ್ತೆ. ಆಲ್ಮೋಸ್ಟ್ ಪ್ರತಿಯೊಬ್ಬ BPMಗೂ ಕೂಡ ಇಷ್ಟೇ ಇರುತ್ತೆ TRCA. ಡಿಯರ್ನೆಸ್ ಅಲೋಯನ್ಸ್ ಕೂಡ ಕೊಡ್ತಾರೆ, ಅದು ಪರ್ಸಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ 6,360 ರೂಪಾಯಿ DA ಬಂದಿದೆ ಅಂತ, ಅಂದರೆ 50% ಸ್ವಲ್ಪ ಜಾಸ್ತಿನೇ DA ಇರುತ್ತೆ. ಆಫೀಸ್ ಮೇಂಟೆನೆನ್ಸ್ ಅಲೋವೆನ್ಸು 250 ರುಪೀಸು. ಇದು ವೇರಿ ಆಗುತ್ತೆ. ನಿಮ್ಮ ಆಫೀಸ್ ಏನಾದರೂ ಸ್ವಲ್ಪ ದೊಡ್ಡದಾಗಿದ್ದರೆ ಮೇಂಟೆನೆನ್ಸಿಗೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ಕೊಡ್ತಾರೆ. ಓಕೆನಾ? ಎಷ್ಟು ಸೈಜ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಫೀಸ್ ಮೇಂಟೆನೆನ್ಸ್ ಅಲೋವೆನ್ಸು. ನೆಕ್ಸ್ಟ್ ಬಂದುಬಿಟ್ಟು ಕಂಬೈನ್ಡ್ ಡ್ಯೂಟಿ ಅಲೋವೆನ್ಸು. ಕಂಬೈನ್ಡ್ ಡ್ಯೂಟಿ ಅಲೋವೆನ್ಸ್ ಅಂತ ಅಂದರೆ, ಇಲ್ಲಿ ವರ್ಕ್ ಮಾಡ್ತಿರೋ ಅಂಥವ್ರು BPM ಪ್ಲಸ್ ABPM ಎರಡೂ ಕೆಲಸನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅಲೋವೆನ್ಸಸ್ ಕೂಡ ಬರುತ್ತೆ. ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ನೀವೇನಾದರೂ ಎರಡೂ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಅದಕ್ಕೆ ತಕ್ಕಂತೆ ಅಲೋವೆನ್ಸ್ನ ಕೊಡ್ತಾರೆ ಅಂತ 2,340 ರುಪೀಸ್ ಬರುತ್ತೆ. ಸೊ ನೀವು BPM ಅಷ್ಟೇ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇದು ನಿಮಗೆ ಬರೋದಿಲ್ಲ ಕಂಬೈನ್ಡ್ ಡ್ಯೂಟಿ ಅಲೋವೆನ್ಸ್ ಅಂತ. ಅಂದರೆ ಸಿಂಗಲ್ ಹ್ಯಾಂಡ್ ಇರೋ ಅಂಥವ್ರಿಗೆ ಇದು ಆ್ಯಡ್ ಆಗುತ್ತೆ, ಡಬಲ್ ಹ್ಯಾಂಡ್ ಇದ್ದರೆ ಇದು ಆ್ಯಡ್ ಆಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಆರಿಯಸ್ಸು, ಅದು ಬಂದುಬಿಟ್ಟು 2,866 ರೂಪಾಯಿ ಇದೆ. ಟೋಟಲ್ ಆಗಿ 23,816 ರೂಪಾಯಿ ಇವರ ಒಂದು ಮಂತಿನ ಸ್ಯಾಲ್ರಿ ಆಗಿರುತ್ತೆ. ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನಿಸುತ್ತೆ. ಅಂದಾಜು ಎಷ್ಟು ಅಮೌಂಟು ನಿಮಗೆ ಬರ್ಬೋದು ಅಂತ ನೋಡಿ. ಇಲ್ಲಿ 23,816 ರುಪೀಸ್ ಇಷ್ಟು ಅವರಿಗೆ ಪೇ ಆಗಿದೆ. ಸೊ ನಿಮಗೆ ಇದು ಕಂಬೈನ್ಡ್ ಡ್ಯೂಟಿ ಅಲೋವೆನ್ಸ್ ಬರದೇ ಹೋದ್ರೂ ಕೂಡ 20,000 ಮೇಲ್ಪಟ್ಟೆನೇ ಅಮೌಂಟು ಬರುತ್ತೆ. 20,000 ಮೇಲ್ಪಟ್ಟಂತಲೇ BPMಗೆ ಒಂದು ಸ್ಯಾಲ್ರಿ ಬರೋ ಅಂಥದ್ದು. ABPMಗೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿರುತ್ತೆ ಅನಿಸುತ್ತೆ, GDSಗೆ ನೀವು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಹೇಳಿಬಿಟ್ಟು. ಸೊ ಬೇಸಿಕ್ಕು ಹೇಳ್ತಾ ಇರ್ತಾರೆ ಯಾವಾಗ್ಲೂ 12,000 ಸಿಗುತ್ತೆ, 10,000 ಸಿಗುತ್ತೆ ಅಂತ. ಅದನ್ನು ಕೇಳಿದಾಗ ನಮಗೆ ಇಷ್ಟು ಕಡಿಮೆ ಸ್ಯಾಲ್ರಿನ ಅಂತ ಅನಿಸುತ್ತೆ. ಸೊ 23,000 4 ಅವರ್ ಕೆಲಸ ಮಾಡೋದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಸ್ಯಾಲ್ರಿ ಅಂತಲೇ ನನಗನ್ಸುತ್ತೆ. ನಿಮಗೂ ಹಾಗೆ ಅನಿಸಿದ್ರೆ GDSಗೆ ಅಪ್ಲೈ ಮಾಡಿ, ಇಲ್ಲ ಅಂತ ಅಂದರೆ ಬೇರೆ ಯಾವುದಾದ್ರೂ ಜಾಬಿಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ. GDS ಅಪ್ಲಿಕೇಶನ್ಗೆ ಹಾಕುವಂಥವ್ರಿಗೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನಾದರೂ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.